ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ಇವತ್ತು ನಾಳೆ ನನ್ನ ಗಂಡನ ಬರ್ಡೇ. ಸೊ ಹಾಗಾಗಿ ನಾನು ಮೊದಲಿಗೆ ಎಲ್ಲ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಇನ್ನು 4B ಮೆನ್ಸ್ ವೇರ್ ಅಂತ ಹೇಳ್ಬಿಟ್ಟು ಕೊಟ್ಟೂರಲ್ಲಿ ಇರ್ತಕ್ಕಂಥ ಶಾಪ್ಗೆ ಬಟ್ಟೆಯನ್ನು ತೊಗೊಳ್ಳೋಣ ಅಂತ ಬಂದೆ ಅಭಿಯವ್ರಿಗೆ. ಇನ್ನು ನಾನೇ ಕೊಡಿಸ್ಬೋದು ನಾನೇ ತೊಗೊಂಡೋದ್ರೆ ಸರ್ಪ್ರೈಸ್ ಇರುತ್ತೆ ಅಂತ ಅನ್ನಿಸ್ತು. ಬಟ್ ಅವರಿಗೂ ಅವರು ಇಷ್ಟಪಟ್ಟಿದ್ದನ್ನು ಕೂಡ ತೊಗೊಂಡ್ಲಿ ಅಂತ ಹೇಳಿಬಿಟ್ಟು ಆರಿಸಿ ಅವ್ರಿಗೆ ಯಾವ್ದು ಬೇಕೋ ಅದನ್ನೇ ತೊಗೊಳ್ತಾ ಇದ್ದೆ. ನಂಗೆ ಬಟ್ಟೆನೇ ಬೇಡ ಅಂತ ಹೇಳಿದ್ದವರು ಅಲ್ಲಿಗೆ ಹೋದ ತಕ್ಷಣ 4,000 ರೂಪಾಯಿ ಬಿಲ್ ಮಾಡಿದ್ದಾಯಿತು ಗುರು. ಸೊ ಇನ್ನೇನು ಬರ್ಡೇ ಬೈ ಕೇಳಿದ್ದೆಲ್ಲ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲದನ್ನು ಯಾವ್ದಾವ್ದು ಬೇಕೋ ಅದನ್ನೆಲ್ಲದನ್ನು ಕೂಡ ತೊಗೊಂಡು ಕೊಡಿಸಿದ್ದಾಯಿತು. ಇನ್ನು ಈ ಒಂದು ಶಾಪ್ ಬಗ್ಗೆ ಹೇಳೋದಾದರೆ, ನಾನು ಮೊದಲಿಗೆ ಇಲ್ಲೊಂದು ಸತಿ ಶಾಪ್ ಮಾಡಿದ್ದೆ ಅಭಿಯವ್ರಿಗೆ. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ. ಹಾಗೆ ಎಲ್ಲ ವೆರೈಟೀಸ್ ಆಫ್ ಕಲೆಕ್ಷನಲ್ಲೂ ಡಿಫ್ರೆಂಟ್ ಪ್ಯಾಟರ್ನ್ಸ್ ಥರನೂ ಇರುತ್ತೆ. ನನಗೊಂಥರ ಇಲ್ಲಿ ಈ ಶಾಪಲ್ಲಿ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗೋದ್ರಿಂದ ನಾನು ಈ ಶಾಪ್ನ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ರೆಫರ್ ಮಾಡ್ತೀನಿ. ಸೊ ನಿಮಗೇನಾದರೂ ಶರ್ಟ್ಸ್ ಏನಾದರೂ ಬೇಕಾ ಅಂತ ಹೇಳಿದ್ರೆ ಈ ಒಂದು ಶಾಪ್ಗೆ ಹೋಗಿ ತೊಗೊಳ್ಳಿ, ತುಂಬ ಡಿಸ್ಕೌಂಟ್ ಕೊಡ್ತಾರೆ. ಇನ್ನು ಅಭಿಯವ್ರನ್ನ ಸ್ವಲ್ಪ ಇಗ್ನೋರ್ ಮಾಡಿ ಹಾಗೆ ಓಡಾಡ್ತಾಯಿದ್ರು. ತುಂಬ ಶರ್ಟ್ನ ಅದು ಇದು ಅಂತ ಸೆಲೆಕ್ಟ್ ಮಾಡ್ತಾಯಿದ್ವಿ, ಹಾಗಾಗಿ ಹಾಕೊಂಡು ಬರ್ತಾಯಿದ್ರು. ಇನ್ನು ನನಗೆ ಹೆಲ್ಪ್ ಮಾಡಿದ್ದು ಅಭಿಯವ್ರಣ್ಣ ಅಂದರೆ ಹರೀಶ್ ಬಾವರು. ಸೊ ಆಬ್ವಿಯಸ್ಲಿ ಅವ್ರ ಹೆಲ್ಪ್ ಇಲ್ಲದೆ ಅಂದಿದ್ರೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಇನ್ನು ಫೈನಲಾಗಿ ಬಿಲ್ನ ಮಾಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಅಂತ ಎಲ್ಲ ಹೇಳಿಬಿಟ್ಟು ಹೊರಟ್ವಿ. ಅದಾದಮೇಲೆ ಅಭಿಯವ್ರನ್ನ ಶಾಪ್ ಹತ್ರ ಬಿಟ್ಟು ನಾನು ಕೇಕ್ ತೊಗೊಂಬರೋಣ ಅಂತ ಹೊರಟೆ. ಸೊ ಇಷ್ಟು ಕೇಕ್ಸ್ ಇತ್ತು. ಅದರಲ್ಲಿ ನನಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಹೆಸ್ರನ್ನ ಬರೆಸಿ ಅಭಿಯವ್ರ ಹೆಸ್ರನ್ನ ಬರೆಸಿ ಅಲ್ಲಿಂದ ನಾನು ಬಂದಿದ್ದು ಒಂದು ಶಾಪ್ಗೆ. ಬಿಕಾಸ್ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದಿದ್ದು ಕಾರಲ್ಲಿ. ಸೊ ಲೈಟ್ ಬೇಕಲ್ವಾ. ಸೊ ಹಾಗಾಗಿ ಶಾಪ್ ನೇಮ್ ಬಂದುಬಿಟ್ಟು ವೀರಭದ್ರೇಶ್ವರ ಎಂಟರ್ಪ್ರೈಸಸ್ ಅಂತ ಪತ್ತಿಕೊಂಡ ಕಾಂಪ್ಲೆಕ್ಸ್ನಲ್ಲೇ ಇದೆ, ಅಂದರೆ IDFC ಬ್ಯಾಂಕ್ ಪಕ್ಕ. ಇದು ಒಂಥರ ಇಡನ್ ಜಮ್ ಅಂತಲೇ ಹೇಳ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ನಂಗೆ ಗೊತ್ತೇ ಇರಲಿಲ್ಲ ಕೊಟ್ಟೂರಲ್ಲಿ ಈ ಥರ ಒಂದು ಶಾಪಲ್ಲಿ ಇಷ್ಟು ಎಲ್ಲ ಐಟಮ್ಸು ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಒಂದು TV ರಿಮೋಟಿಂದ ಹಿಡಿದು ವಾಷಿಂಗ್ ಮಿಷಿನ್ ಫ್ರಿಜ್ವರೆಗೂ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಗಡಿಯಾರ ಇದೆ, ನಿಮಗೆ ಫ್ಯಾನ್ ಬೇಕಂದರೆ ಫ್ಯಾನು, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಆಮೇಲೆ ಅದರ್ ಎಲೆಕ್ಟ್ರಿಕಲ್ ಐಟಮ್ಸ್ ಕೂಡ. ಆಮೇಲೆ ಗಣೇಶನ ಹಬ್ಬ ಬೇರೆ ಹತ್ರ ಬಂತು, ಸ್ಪೀಕರ್ಸ್ ಯಾರಿಗಾದ್ರೂ ಬೇಕು ಅಂತಂದರೆ ಈ ಶಾಪಲ್ಲಿ ನೀವು ಖರೀದಿ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಕೊಡ್ತಾರೆ, ಎಲ್ಲ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ನಾವಲ್ಲಿ ನಮಗೆ ಬೇಕಾದಂಥ ಒಂದು ನಂಗೆ ಲೈಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಈ ಶಾಪಿಗೆ ಬಂದಿದ್ದು. ಇನ್ನೇನು ಕದ ಹಾಕ್ತಿದ್ರು, ಆದರೂ ಪಾಪ ನಾನು ಬಂದಿದ್ದಕ್ಕೆ ಸ್ವಲ್ಪ ಓಪನ್ ಮಾಡಿಬಿಟ್ಟು ಕೊಟ್ಟಿದ್ದಾಯಿತು. ಸೊ ಫ್ರಿಡ್ಜ್ ಅಂತೂ ಎಲ್ಲ ಸೈಜು ಇದೆ, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಇದೆ. ಆಮೇಲೆ ಪ್ರೈಸ್ ಕೇಳಿದೆ, ತುಂಬಾ ಚೀಪ್ ಅನ್ನಿಸ್ತು. ಓಕೆ, ಇಲ್ಲೂ ನಮ್ಮ ಕೊಟ್ಟರಲ್ಲೂ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತಾ ಅಂತಲೂ ಅನ್ನಿಸ್ತು. ಇನ್ನು ಸ್ಪೀಕರ್ ಬಾಕ್ಸ್ಗಳಂತೂ ಸಕ್ಕದಾಗಿದ್ದಾವೆ. ಯಾರಿಗಾದ್ರೂ ಗಣೇಶನ ಹಬ್ಬಕ್ಕೆ ಬೇಕು ಅಂತಂದ್ರೆ ಅಥವಾ ಆಯುಧ ಪೂಜೆಗೆ ಬೇಕು ಅಂದರೆ ತೊಗೊಂಬಿಡಿ. ಇನ್ನು ಲೈಟ್ ನೋಡ್ತಾ ಇದ್ದೆ, ನಂಗೆ ಲೈಟ್ ಬೇಕಿತ್ತು. ಲೈಟ್ ಫೋಕಸ್ ಎಷ್ಟು ಬೀಳುತ್ತೆ ಅಂತಲೂ ಕೂಡ ತೋರಿಸ್ತಾ ಇದ್ರು. ಬಟ್ ನನಗೆ ಬೇಕಾದಂಥ ಲೈಟ್ ಇನ್ನೂ ಇರಲಿಲ್ಲಕ್ಕೆ ಕಡಿಮೆ ಬಜೆಟಲ್ಲೇ ಮಾಡಿಕೊಡ್ತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಆ ಅಣ್ಣ ಪಾಪ ಈ ಥರ ಲೈಟನ್ನು ನನಗೆ ಅವರೇ ಖುದ್ದಾಗಿ ಮಾಡಿಕೊಡ್ತಾಯಿದ್ರು. ಪಾಪ ಅವರು ಬೇರೆ ಊರಿಗೆ ಹೋಗೋರು, ಆದ್ರೂ ಕೂಡ ಅಷ್ಟು ತಾಳ್ಮೆ ಇಟ್ಟು ನಾನು ಕೇಳಿದ ಒಂದೇ ಮಾತಿಗೆ ಹಾಕ್ಕೊಡ್ತಾಯಿದ್ರು. ಇವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ, ನಾನು ಇವತ್ತೇ ಮೀಟ್ ಮಾಡಿದ್ದು. ಬಟ್ ಅವರ ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ಅಲ್ವಾ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಗಂಡ ಹೆಂಡತಿ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಪ್ರತಿಫಲ ಸಿಗಲಿ, ಅವರ ಒಂದು ಬಿಸ್ನೆಸ್ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಆಶಿಸ್ತೀನಿ. ಇನ್ನು ಇಲ್ಲಿ ನಾಗರಾಜಣ್ಣ ಮತ್ತು ಕರ್ಣನೂ ಕೂಡ ಹೆಲ್ಪ್ ಮಾಡಿದ್ರು. ಇನ್ನು ಈ ಪುಟಾಣಿಗಳು ನಂಗೆ ತುಂಬಾ ಸ್ಪೆಷಲ್ಲು. ಸೊ ನನ್ನ ಮುದ್ದು ಸೊಸೆಯರು ಅವ್ರು ಆದ ತಕ್ಷಣವೇ ನಾನು ಇನ್ನೇನು ಕಾರಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಳೆರಾಯ ನಮ್ಮನ್ನು ಸುಮ್ಮನೆ ಬಿಡಬೇಕಲ್ವ. ಸೊ ಮಳೆ ತುಂಬ ಇದ್ರಿಂದ ಮನೆಯಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಅಭಿನ ರೂಮಲ್ಲಿ ಕೂಡ ಹಾಕಿ ನಾವು ಡೆಕೋರೇಷನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಅದರಲ್ಲೂ ನನಗೆ ನಾನೇ ಮಾಡಬೇಕು ಡೆಕೋರೇಷನ್ ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಯಾರನ್ನೂ ಹೆಲ್ಪ್ ತೊಗೋಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬಳೇ ಮಾಡೋಕ್ಕೆ ಶುರು ಮಾಡಿದೆ. ಸೊ ಈ ಥರ ನಮ್ಮದು ವಾಲ್ ಇದೆ ಬ್ಯಾಕ್ಗ್ರೌಂಡು, ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಕೆಳಗಡೆ 2 ನಮ್ಮದು ಸಿಂಗಲ್ ಬೆಡ್ ಇತ್ತು. ಸೊ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ನ ಹಾಸಿ ಇವೆರಡು ನನ್ನ ಹತ್ರ ಮೊದಲಿಗೆ ಇತ್ತು ವಾಲ್ ಹ್ಯಾಂಗಿಂಗು. ಸೊ ಅದನ್ನು ನಾನಲ್ಲಿ ಸ್ಟಿಕ್ ಮಾಡ್ತಾಯಿದ್ದೀನಿ. ನನಗೆ ಈ ವ್ಲಾಗ್ ತುಂಬಾ ಸ್ಪೆಷಲ್. ಬಿಕಾಸ್ ನನ್ನ ಗಂಡನ ಬರ್ಡೇ ಅಂತಂದರೆ ಇದು
ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನನಗೆ ಈ ಒಂದು ಟೈಮ್ ತುಂಬಾ ಇಷ್ಟ. ನನ್ನ ಗಂಡಂಗೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು. ಸೊ ಅವರು ಯಾವತ್ತಾದರೂ ನೋಡಿದ್ರು ಅಂದರೆ ಅವರಿಗೆ ಈ ಬರ್ಡೇ ನೆನಪಿರಲಿ ಅನ್ನೋದಷ್ಟೇ ನನಗೆ ನನ್ನ ಒಂದು ಇಷ್ಟ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನು ನಾನು ಎಲ್ಲದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಲೈಕ್ ಒಂದು ಟೇಬಲ್, ಪುಟ್ಟ ಟೇಬಲ್ ಇದೆ ನಮ್ಮ ಮನೆಯಲ್ಲಿ, ಸ್ಟಡಿ ಟೇಬಲ್ಲು. ಅದನ್ನು ಕೂಡ ಇಟ್ಬಿಟ್ಟು ಅದಕ್ಕೊಂದು ವೇಲ್ನ ಹಾಕಿ ಅದನ್ನು ಕೂಡ ನೀಟಾಗಿಟ್ಟೆ. ಇನ್ನೂ 4 ಬಾಟಲ್ಸ್ ಇತ್ತು. ಸೊ ಅದು ಇನ್ನು ಲೈಟಿಂಗ್ಸು ಅದನ್ನು ಕೂಡ ಇಟ್ಕೊಂಡೆ. ಅದಾದ ತಕ್ಷಣ ಈ ಥರ 2 ಕ್ಯಾಂಡಲ್ ಇದೆ ನಮ್ಮ ಮನೇಲಿ. ಸೊ ಇದು ಶೆಲ್ಲಿನ ಕ್ಯಾಂಡಲ್ ಆಗಿರೋದ್ರಿಂದ ದೀಪ ಉರಿತಾ ಇದೇನೋ ಅನ್ನಂಗೆ ಇರುತ್ತೆ. ಇನ್ನು ಇದೆಲ್ಲ ವರಮಹಾಲಕ್ಷ್ಮಿಗೆ ತಂದಿದ್ದು ಹಾಗೆ ಇತ್ತು, ಡೆಕೋರೇಟಿವ್ ಐಟಮ್ಸು. ಅದನ್ನು ಯಾಕೆ ಯೂಸ್ ಮಾಡಬಾರ್ದು ಅಂತ ಎಲ್ಲ ಹೇಳ್ಬಿಟ್ಟು ಅದರಿಂದನೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ಏನಿರುತ್ತೋ ಅದರಲ್ಲೇ ಮಾಡಬೇಕಲ್ವ. ಸೊ ಸ್ಪೆಷಲ್ಲಾಗಿ ಅದು ಇದು ಅಂತ ವೇಸ್ಟ್ ಮಾಡೋದಕ್ಕಿಂತ ನೀಟಾಗಿ ಮನೇಲಿ ಏನೇನಿದೆಯೋ ಅದರಿಂದನೇ ಡೆಕೋರೇಷನ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನು ಈ ಥರದ್ದು 2 ಎಲೆದು ಪಾಟ್ ಇತ್ತು, ಅದನ್ನು ಕೂಡ ಇಟ್ಟಿದ್ದಾಯಿತು. ಇನ್ನು ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು, ನಿಮಗೆ ಆಲ್ರೆಡಿ ನಾನು ಅದನ್ನು ತೋರಿಸಿದ್ದೀನಿ. ಅದನ್ನು ಕೂಡ ಅಲ್ಲಿ ಟೇಬಲ್ ಮೇಲೆ ಇಟ್ಕೊಂಡೆ. ಇನ್ನು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಒಂದನ್ನು ತರಿಸಿದೆ ನಾನು ಬ್ಲಿಂಕಿಟಲ್ಲಿ, ದಾವಣಗೆರೆಲಿದ್ದಾಗಲೇ ತೊಗೊಂಡಿದ್ದೆ. ಸೊ ಅದರಲ್ಲಿ ನನಗೆ ಬಲೂನ್ಸು ಮತ್ತು ಈ ಥರ ಒಂದು ಹ್ಯಾಪಿ ಬರ್ಡೇ ಅನ್ನೋ ಕಟೌಟ್ ಕೂಡ ಸಿಕ್ಕಿತ್ತು. ಅದನ್ನು ಎಲ್ಲ ಸಪ್ರೇಟ್ ಇತ್ತು. ಸೊ ಅದನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನೂ ಫೈನಲ್ ಲುಕ್ ಹೀಗಿದೆ, ನೋಡ್ಕೊಂಡು ಬನ್ನಿ. ಇನ್ನು 12 ಗಂಟೆ ಆಗಿತ್ತು. ನಾನು ಕೂಡ ರೆಡಿಯಾಗಿದ್ದೆ. ಅಭಿನ ಎಬ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾಯಿತು. ಸೊ ಎಬ್ಸಿ ವಿಶ್ ಮಾಡಿದೆ. ಹ್ಯಾಪಿ ಬರ್ಡೇ. ಸೊ ಅವರಿಗೆ ವಿಶ್ ಮಾಡಿಬಿಟ್ಟು ಅವ್ರಿಗೂ ಕೂಡ ರೆಡಿ ಮಾಡಿಸ್ಕೊಂಡು ಸರ್ಪ್ರೈಸ್ ಇರಲಿ ಅಂತೇಳ್ಬಿಟ್ಟು ಈ ಥರ ಕರ್ಕೊಂಡು ಬಂದೆ. ತುಂಬ ಕಣ್ಣು ಬಿಟ್ಟ ತಕ್ಷಣವೇ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಪಾಪ. ಯಾಕಂದರೆ ಯಾವತ್ತೂ ಯಾರೂ ಬರ್ಡೇ ಅಷ್ಟಾಗಿ ಸೆಲೆಬ್ರೇಟ್ ಮಾಡಿಲ್ಲ. ನಾನು ಬಂದ ಮೇಲೇ ಇಷ್ಟೆಲ್ಲ ಬರ್ಡೇ ತುಂಬ ಜೋರಾಗಿ ತುಂಬ ವರ್ಷಗಳ ನಂತರ ಮಾಡ್ಕೋತಿದ್ದಾರೆ ಅವರು. ಸೊ ಹಾಗಾಗಿ ಅವ್ರು ತುಂಬ ಸ್ಪೆಷಲ್. ಸೊ ಪ್ರತಿಯೊಂದು ಹಾರ್ಟ್ ಚಿಕ್ಕ ಹಾರ್ಟ್ ಥರ ಮಾಡಿದ್ವಿ. ಸೊ ಅದರಲ್ಲಿ ನಡ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳೋ ಥರ ಯಾವ ಡೆಕೋರೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಂಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ನಂಗೆ ಹೇಗೆ ಬರುತ್ತೋ ಚಿಕ್ಕ ಪುಟ್ಟದಾಗಿ ನಾನು ಮಾಡಿದ್ದೀನಿ. ನೀನು ಅಭಿಗೆ ಇನ್ನೊಂದು ಸರಿ ವಿಶ್ ಮಾಡಿ ಅವ್ರಿಗೊಂದು ಪುಟ್ಟದಾಗ ಒಂದು ಕೊಟ್ಟೆ. ಸೊ ನಂಗೆ ಅವರು ತುಂಬಾ ಸ್ಪೆಷಲು. ನಂಗೆ ಅವರು ಕಿಸ್ ಮಾಡಿದ್ರು, ಎಷ್ಟು ಖುಷಿ ಆಯಿತು ನನಗೆ. ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ ನಾನು ಯಾವಾಗ್ಲೂ ಕೂಡ. ಇನ್ನು ಅದಾದ ತಕ್ಷಣವೇ ಬರ್ಡೇ ಕೇಕ್ ಕಟ್ ಮಾಡಿಸ್ಬೇಕಾಗಿತ್ತು. ಬಟ್ ಅವ್ರಿಗೆ ಸರ್ಪ್ರೈಸೇ ತಡ್ಕೊಳಕ್ಕಾಗ್ತಿಲ್ಲ, ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಅವರಿಗೆ ಕ್ಯಾಂಡಲ್ನ ಹಚ್ತಾಯಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸೊ ಇನ್ನು ನಾನು ಕೂಡ ಅದೇ ಥರ ಅಕ್ಕ ಮತ್ತು ಈ ಟೈಮಲ್ಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣವೇ ಅಕ್ಕ ಮತ್ತು ಮುತ್ತು ಅಣ್ಣ ಮತ್ತು ಪ್ರಿಯಾಕ್ಕ ಬಂದರು. ಸೊ ಅವ್ರ ಜೊತೆಗೂ ಸೇರಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ಅಕ್ಕ ಈ ಥರ ಮಾಡು, ಹಾಡು ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಇದೆಲ್ಲ ಹೊಸದು ಅನ್ನಿಸ್ತಿತ್ತು. ಬಟ್ ಏನೋ ನನ್ನ ಗಂಡನ ಖುಷಿ ಪಡಿಸೋದ್ರಲ್ಲಿ ಅರ್ಧ ದಿನ ಕಳೆದೋಯ್ತು. ಸೊ ಇನ್ನು ನನ್ನ ಗಂಡಂಗೆ ಏನು ಹೇಳಲ್ಲ, ನೀನು ನನ್ನ ಬದುಕಿಗೆ ಬಂದಿದ್ದರಿಂದ ನಾನು ಹೇಗೆ ಬದಲಾಗಿದ್ದೀನಿ ಅಂತ ನನಗೆ ಹೇಳೋಕ್ಕೆ ಶಬ್ದನೇ ಬರ್ತಿಲ್ಲ ಅಭಿ.
ನಾನಂತೂ ತುಂಬಾ ಚೇಂಜ್ ಆಗಿದ್ದೀನಿ. ಹಾಗೆ ನಿನ್ನ ಸಪೋರ್ಟ್ ಮತ್ತು ಲವ್, ಪೇಷನ್ಸ್, ಎವ್ರಿಥಿಂಗ್ಸ್ ಮೀನ್ಸ್ ಎ ಲಾಟ್ ಕಂದಮ್ಮ. ನನಗೆ ಈ ವ್ಲಾಗಲ್ಲಿ ನನಗೆ ಎದುರುಗಡೆ ಹೇಳೋಕ್ಕಾಗಲ್ಲ, ಹಾಗಾಗಿ ವ್ಲಾಗ್ ಮುಖಾಂತರ ಹೇಳಿದ್ದೀನಿ. ನೀನಂದರೆ ನಂಗೆ ತುಂಬ ಇಷ್ಟ ಕಂದಮ್ಮ. ಲೈಫಲ್ಲಿ ಯಾವಾಗಲೂ ಇದೇ ಥರ ಖುಷಿಯಾಗಿರು. ನೀನು ಖುಷಿಯಾಗಿದ್ದರೆ ನಾನು ಕೂಡ ಖುಷಿಯಾಗಿರ್ತೀನಿ. ಸೊ ನೀನು ನನ್ನ ಲೈಫಿಗೆ ಬಂದಮೇಲೆ ನಂಗೆ ತುಂಬಾ ಚೇಂಜ್ ಆಗಿದ್ದೀನಿ. ಅದೇ ಥರ ನೀನು ಕೂಡ ನಂಗೆ ತುಂಬಾ ಪ್ರೀತಿ ಕೊಡ್ತಿದ್ಯಾ. ಅದೆಲ್ಲ ನೆನೆಸ್ಕೊಂಡ್ರೆ ನಾನು ಎಷ್ಟು ಲಕ್ಕಿ ಅನಿಸುತ್ತೆ ಗೊತ್ತಾ. ಸೊ ಜಾಸ್ತಿ ಆಯಿತು ಅನಿಸುತ್ತೆ. ಓಕೆ ಇನ್ನು ಬರ್ಡೇಗೆ ಕ್ಯಾಂಡಿಡೇಟ್ ಪಿಕ್ ಬೇಕು ಅಂತೆಲ್ಲ ಹೇಳಿಬಿಟ್ಟು ಸುಮ್ಮನೆ ಕ್ಯಾಂಡಿಡೇಟ್ ಪಿಕ್ ಬರಲಿ ಅಂತ ಈ ಥರ ಡವ್ ಮಾಡ್ತಾಯಿದ್ವಿ. ಸೊ ಇನ್ನು ಅದಾದ ತಕ್ಷಣ ಕೇಕ್ ಕಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ಅನ್ನಿಸ್ತಿತ್ತು. ಒಂಥರ ಮಿಡ್ ನೈಟ್ ಸೆಲೆಬ್ರೇಷನ್. ನನಗೆ ಎಲ್ಲೋ ಹೋಗಿ ಸೆಲೆಬ್ರೇಟ್ ಮಾಡೋದು ಅಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನೇ ಡೆಕೋರೇಷನ್ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಈ ಥರ ಮಾಡಿದ್ದು. ಇನ್ನು ಕಾರಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಅದು ಆಗಲೇ ಹೇಳ್ದಂಗೆ ಮಳೆ ಬಂದಿದ್ದರಿಂದ ಸೊ ನಾವು ಕೊಟ್ಟೂರ ಮನೆಯಲ್ಲೇ ಮಾಡಿದ್ದಾಯಿತು. ಇನ್ನು ಕೇಕ್ನ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಿತ್ತು. ಯಾಕೆ ಕೇಕ್ ಮೇಲೆ ದೊರೆ ಅಂತ ಬರ್ಸಿರೋದು ಅಂದರೆ, ನನಗೆ ಯಾವಾಗಲೂ ಹಿಂಗೆ ಕೊಟ್ರೇಶ್ವರ ದೊರೆನೋ ಅದೇ ಥರ ನನ್ನ ಬದುಕಲ್ಲಿ ನನ್ನ ದೊರೆ ಅಂದರೆ ರಾಜ ಅಂತಂದರೆ ಅದು ನನ್ನ ಗಂಡ. ಹಾಗಾಗಿ ನಂಗೆ ದೊರೆ ಅನ್ನೋ ಹೆಸರು ತುಂಬಾ ಇಷ್ಟ. ಇವಾಗಲೂ ಕೂಡ ನನ್ನ ಕಾಂಟ್ಯಾಕ್ಟಲ್ಲಿ, ನನ್ನ ಫೋನಲ್ಲಿ ಅಭಿಯವರ ಕಾಂಟ್ಯಾಕ್ಟ್ ನೇಮ್ ಇರೋದು ದೊರೆ ಅಂತಲೇ. ಸೊ ಇದೊಂಥರ ನನಗೆ ನೇಮ್ ಅಷ್ಟೇ ಅಲ್ಲ, ಅದೊಂಥರ ಎಮೋಷನ್ ಅನಿಸುತ್ತೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಇದು ಮಾತಾಡಿಕೊಂಡು ಎಲ್ಲರಿಗೂ ಕೇಕ್ ತಿನ್ನಿಸೋದು, ಆಮೇಲೆ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಅಭಿಯವರು ಇಷ್ಟೊತ್ತು ಮಲಗಿರೋದ್ರಿಂದ ಅವ್ರಿಗೊಂಥರ ಸರ್ಪ್ರೈಸ್ ಅನ್ನಿಸ್ತಾ ಇತ್ತು. ಸೊ ಅವರು ಏನೂ ಮಾತಾಡ್ತಾನೂ ಇಲ್ಲ, ಅವ್ರಿಗೆ ಖುಷಿಗೆ ಮಾತೇ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಕೇಕ್ ತಿನ್ನಿಸ್ತಾ ಇದ್ರು ಎಲ್ಲರಿಗೂ ಕೂಡ. ಇನ್ನು ನಾನು ಗಿಫ್ಟ್ ಕೊಡಬೇಕಾಗಿತ್ತು, ಹಾಗಾಗಿ ನನ್ನ ಸೇವಿಂಗ್ಸ್ ಮತ್ತು ನಾನು ಫಸ್ಟಿಗೆ ವರ್ಕ್ ಮಾಡ್ತಿದ್ದಾಗ ಮಾಡಿದಂಥ ಸೇವಿಂಗ್ಸು ಪ್ಲಸ್ ನಾನು ಮೆಹಂದಿ ಹಾಕಿದಾಗ ಬಂದಿರತಕ್ಕಂಥ ದುಡ್ಡು ಎಲ್ಲದನ್ನು ಕೂಡಿಸಿ ಇದೊಂದು ಪುಟ್ಟ ಕಾಣಿಕೆನ ತಗೊಂಬಂದಿದೆ. ಸೊ ನನಗೆ ಅವ್ರಿಗೆ ತುಂಬಾ ಇಷ್ಟ ಇದು. ಸೊ ಅವರಿಗೂ ಗೊತ್ತಾಗಲಿ, ಅವ್ರಿಗೂ ಇಷ್ಟ, ಅವ್ರಿಗೆ ಈ ಥರ ದೊಡ್ಡದೊಂದು ಸರ ಮಾಡಿಸ್ಕೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಹಾಗಾಗಿ ಈ ಒಂದು ಸರನ ಅವರಿಗೆ ಗಿಫ್ಟಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಹಾಕಿ ಬಂದಿದ್ದು ಗೊತ್ತಿತ್ತು, ಬಟ್ ತೊಗೊಂಬರ್ತಾಳೆ ಬರ್ಡೇಗೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಸರ್ಪ್ರೈಸಾಗಿ ಹೋಗಿ ತೊಗೊಂಬಂದಿದ್ದಾಯಿತು. ಅವರಿಗೆ ಈ ಸ್ವಲ್ಪ ಅವ್ರ ಹತ್ರ ಸರ ಇದೆ, ಬಟ್ ದಪ್ಪ ಸರ ಬೇಕು ಅಂತ ಆಸೆ ಪಟ್ಟಿದ್ರು, ಹಾಗಾಗಿ ತಂದುಕೊಟ್ಟೆ. ಮೊದಲಿಗೆ ಗಾಡಿ ಕೊಡಿಸು ಅಂತ ಹೇಳಿದ್ರು ಮದುವೆಗಿಂತ ಮುಂಚೆ, ಬಟ್ ಗಾಡಿಗಿಂತೂ ಇದು ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಅದಾದ ತಕ್ಷಣವೇ ಅಕ್ಕ ಮತ್ತು ಅಣ್ಣ ಅವ್ರಿಗೂ ಕೂಡ ಕೇಕ್ನ ತಿನ್ನಿಸ್ತಾಯಿದ್ರು. ಇವರೆಲ್ಲ ನನಗೆ ಒಂಥರ ಫ್ಯಾಮಿಲಿ ಮೆಂಬರ್ಸೇ ಆಗಿಬಿಟ್ಟಿದ್ದಾರೆ. ಸೊ ನಾವು ಮುಂಚೆ ಯಾವಾಗಲೂ ನೋಡಿಲ್ಲ, ಇತ್ತೀಚೆಗೆ ಪರಿಚಯ ಆದವರು, ಬಟ್ ಆದ್ರೂ ಕೂಡ ಒಂಥರ ಫುಲ್ ನಮ್ಮ ಫ್ಯಾಮಿಲಿ ಮೆಂಬರೇ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವೊಂದು ಫೋಟೋಸ್ಗಳ್ನೂ ಕೂಡ ತೊಗೋತಾ ಇದ್ವಿ 4 ಜನ ಸೇರಿಕೊಂಡು. ಬಿಕಾಸ್ ಇದೊಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫೋಟೋ ಕ್ಲಿಕ್ಕಿಸ್ಬೇಕಾದ್ರೂ ಕೂಡ ಒಂದು ಮೆಮೊರಿನ ನಾವು ಕ್ಯಾರಿ ಮಾಡ್ತಿದ್ದೀವಿ ಅನ್ನೋ ಒಂದು ಉತ್ಸಾಹ ಇತ್ತು. ಸೊ ಇದೆಲ್ಲ ನೈಟ್ ಆಗಿರೋದ್ರಿಂದ ಇನ್ನು ಅಭಿಯವರ ಫೇವ್ರೆಟ್ ಅಣ್ಣ ಇವರು ನಮ್ಮ ಮಾವರು ಹರೀಶ್ ಸರ್ ಅಂತ. ಸೊ ಇವರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಬರ್ಡೇ ಮಾಡಲಿಕ್ಕೆ. ಲೈಕ್ ಎಲ್ಲದರಲ್ಲೂ ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನೀನು ಮಾಡಿ ಅವಾಗಲೇ 2 ಕೈಯಿಂದ ಮಾಡಿದ್ಯಲ್ಲ, 2 ಕೈಯಿಂದ ಹಂಗಲ್ಲಮ್ಮ, ಹಿಂಗ್ ಮಾಡ್ದಲ್ಲ, ಹಿಂಗೆ ಇಷ್ಟೆಲ್ಲ ಚಿಲ್ ಮಾಡ್ತಾ ಹೊರಗಡೆ ಬಂದ್ವಿ. ಸೊ ಮಳೆ ಕೂಡ ಕಡಿಮೆ ಆಗಿತ್ತು, ಹಾಗಾಗಿ ಕೆಲವೊಂದು ಫೋಟೋಸು ಮತ್ತು ವಿಡಿಯೋಸ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದಿದ್ದು. ವಾತಾವರಣ ತುಂಬಾ ಚೆನ್ನಾಗಿತ್ತು. ಲೈಟ್ ಬೀದಿಲಿ ಯಾರೂ ಇಲ್ಲ, ನಾವಷ್ಟೇ ಇದ್ವಿ. ತುಂಬಾ ಫನ್ ಮಾಡ್ತಾ ಇದ್ದೀವಿ. ಎಷ್ಟೆಲ್ಲ ಗಲಾಟೆ ಮಾಡಿದ್ರು ಯಾರು ಏನು ನೋಡೋರಿಲ್ಲ, ಕೇಳೋರಿಲ್ಲ. ಆರಾಮಾಗಿ ಕೆಲವೊಂದು ಫೋಟೋಸ್ ತೊಗೊಂಡು ಮತ್ತೆ ಒಳಗಡೆ ಬಂದು ಹರಟೆ ಹೊಡ್ಕೊತ ಕೂತಿದ್ವಿ. ಸೊ ಏನು ಕೋಕೋ ಕೋಲಾನು ಎಣ್ಣೆ ಥರ ರೇಂಜಲ್ಲಿ ಕುಡಿತಾ ಇದ್ವಿ ಅಂತಲೇ ಹೇಳ್ಬೋದು. ಇದೊಂಥರ ನಮಗೆ ಸ್ಪೆಷಲ್ ಪಾರ್ಟಿ. ಯಾರ್ಯಾರೋ ಎಂತೆಂಥದೋ ಪಾರ್ಟಿ ಮಾಡ್ತಾರೆ, ಬಟ್ ನಮಗೆ ಈ ಕೋಕೋ ಕೋಲಾ ಚೆನ್ನಾಗಿತ್ತಾ? ಕರೆಕ್ಟಾಗಿ ಹೇಳ್ರಿ. ಸೂಪರಾ? ಇಷ್ಟ ಆಯ್ತಾ ಅಣ್ಣ? ಏನು ಅನಿಸ್ತೈತೆ ಲೈಫು? ಚೆನ್ನಾಗಿತ್ತ ಡೆಕೋರೇಷನ್ ಎಲ್ಲ? ಎಣ್ಣೆ ಹೊಡೆದಿರ್ತಾರೆ, ಇರಬಾರ್ದು ಅಕ್ಕ. ತುಂಬ ಖುಷಿ ಆಯಿತು ನೀವೆಲ್ಲ ಬಂದು.
ಇವತ್ತು ನಿಮಗೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ತೋರಿಸೋಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ವಿಶ್ ಮಾಡಿ. ಹಾಗೆ ಲೈಫಲ್ಲಿ ಈ ರೀತಿ ಲವ್ ಫಿಲ್ಡ್ ಲೈಫ್ ಇರುತ್ತೆ ಅನ್ನೋದು ನನ್ನ ಆಶಯ. ಹಾಗಾಗಿ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನು ಇದಾಗಿತ್ತು ನಮ್ಮ ಇವತ್ತಿನ ದಿನ. ಇವತ್ತಿನ ಒಂದು ನೈಟ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.